ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ಇಲ್ಲಿ ಮನೆ ಹತ್ರನೇ ಒಬ್ಬರು ಚಿಕ್ಕಮ್ಮ ಇದ್ದಾರೆ. ಅವ್ರ ಮಗಳು ಅಂದರೆ ನನಗೆ ತಂಗಿ ಆಗಬೇಕು, ಪ್ರಜ್ಞಾ ಅಂತ ಹೇಳಿ. ಅವಳ ಮೆಹಂದಿ ಶಾಸ್ತ್ರ ಇರುವಂಥದ್ದು, ನಾಳೆ ಮದುವೆ ಇರುವಂಥದ್ದು. ಹಾಗೆಯೇ ಮೆಹಂದಿ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. ಹಾಗೆಯೇ ನಮ್ಮ ಗೌಡ ಸಂಪ್ರದಾಯದಲ್ಲಿ ನಡೆಯುವಂತಹ ಒಂದು ಹುಡುಗನಿಗೆ ನಡೆಸಿರುವಂತಹ ಒಂದು ಮೆಹಂದಿ ಕಾರ್ಯಕ್ರಮವನ್ನು ತೋರಿಸಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಿ. ಹಾಗೆಯೇ ಇವತ್ತು ಹುಡುಗಿ ಮೆಹಂದಿ ಶಾಸ್ತ್ರ ಇರುವಂಥದ್ದು. ಹಾಗೆಯೇ ಆ ಒಂದು ಕಾರ್ಯಕ್ರಮಕ್ಕೆ ಹೋಗುವ ಅದೇವಾದರೆ ಅಲ್ಲಿ ನಡೆಯುವಂತಹ ಎಲ್ಲ ಒಂದು ಕಾರ್ಯಕ್ರಮವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಅಂತ ಹೇಳ್ತಾ ಅಲ್ಲಿ ಹೋಗಿ ವಿಡಿಯೋನ ಮುಂದುವರಿಸೋ ಬನ್ನಿ. ಹಾಗೆಯೇ ನಾನು ವೀಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಹೋಗಿದ್ದೆ. ನಾನೇ ಲೇಟಾಗಿ ಹೋಗಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ಇವ್ರದ್ದು ಇನ್ನೂ ಲೇಟಾಗ್ತಿತ್ತು. ಅಂದರೆ ಇನ್ನೂ ಫೋಟೋಶೂಟ್ ಮಾಡ್ತಾಯಿದ್ರು, ಹುಡುಗಿನ ಕೂರಿಸಿರಲಿಲ್ಲ ಶಾಸ್ತ್ರಕ್ಕೆ. ಹಾಗೆ ನಾನು ಸ್ವಲ್ಪ ಇಲ್ಲಿ ಎಲ್ಲ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ, ಅವರೆಲ್ಲ ಫೋಟೋಶೂಟ್ ಮಾಡ್ತಾಯಿದ್ರು. ಹಾಗೆಯೇ ಅಲ್ಲಿ ಅವಳ ಹತ್ರ ಹಾಗೆ ನಿಲ್ಲು ಹೀಗೆ ನಿಲ್ಲು ಅಂತ ಹೇಳಿ ಅವ್ರು ಫೋಟೋಗ್ರಾಫರ್ ಎಲ್ಲ ಹೇಳ್ತಾಯಿದ್ರು. ಹಾಗೆ ಇವ್ರದ್ದೆಲ್ಲರದ್ದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಹಾಗೆಯೇ ಇವತ್ತಿನ ಡ್ರೆಸ್ ಕೋಡ್ ಬಂದು ಪಿಂಕ್ ಕಲರ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಪಿಂಕ್ ಆಗಿ ಕಾಣ್ತಾಯಿದ್ರು. ತುಂಬಾ ಇಷ್ಟ ಆಯಿತು ನನಗೆ ಇವರ ಡ್ರೆಸ್ ಕೋಡ್ ನೋಡಿ. ಅಲ್ಲಿಂದ ಮತ್ತೆ ಮುಂದೆ ಹೋದೆ. ಹಾಗೆ ಅಲ್ಲಿಂದ ಸ್ವಲ್ಪ ಮನೆಗೆ ಎಂಟ್ರಿ ಕೊಡೋ ಅಷ್ಟೊತ್ತಿಗೆ ಎಲ್ಲರೂ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲರೂ ನಮ್ಮವರೇ ಅಲ್ವಾ, ಹಾಗೆಯೇ ಜ್ಯೂಸ್ ಎಲ್ಲ ಕುಡ್ಕೊಂಡು ಸ್ವಲ್ಪ ತಲೆ ಕೂತ್ಕೊಂಡು ಹಿರಿಯರ ಹತ್ರ ಎಲ್ಲ ಹರಟೆ ಹೊಡ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ ಹುಡುಗಿನ ಕರೆದು ಶಾಸ್ತ್ರ ಶುರು ಮಾಡಿದರು. ಮೊದಲನೇದಾಗಿ ಎಲ್ಲ ಹಿರಿಯರ ಆಶೀರ್ವಾದ ತಗೊಳ್ಳೋದ್ರೊಂದಿಗೆ ಕಾರ್ಯಕ್ರಮ ಶುರು ಮಾಡಿದ್ರು. ಇಲ್ಲಿ ಇನ್ನು ಮೊದಲನೇ ಶಾಸ್ತ್ರವಾಗಿ ಹುಡುಗಿಯ ತಂದೆ ತಾಯಿಯವರು ಹುಡುಗಿಯ ಸೋದರ ಮಾವ ಸೋದರ ಅತ್ತೆ ಜೊತೆಯಲ್ಲಿ ತಾಂಬೂಲವನ್ನು ಕೊಟ್ಟು ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಮುಂದಾಗಿ ನಿಂತು ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅನ್ನುವಂಥ ಒಂದು ಶಾಸ್ತ್ರದೊಂದಿಗೆ ಇಲ್ಲಿ ಶುರು ಮಾಡ್ತಾರೆ. ಅದೇ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಹಾಗೆಯೇ ತಾಂಬೂಲವನ್ನು ಕೊಟ್ಟಾದ ಮೇಲೆ ಹುಡುಗಿ ಅವರ ಆಶೀರ್ವಾದವನ್ನು ತಗೊಳ್ಳೋದ್ರೊಂದಿಗೆ ಮತ್ತೆ ಮುಂದುವರಿಯುತ್ತೆ ಕಾರ್ಯಕ್ರಮ. ಇನ್ನು ಮದುವೆ ಹುಡುಗಿಯನ್ನು ಶಾಸ್ತ್ರಕ್ಕೆ ಮಣೆ ಮೇಲೆ ಕೂರಿಸ್ಲಿಕ್ಕಿಂತ ಮುಂಚೆ ಮುಹೂರ್ತ ಮಣಿ ಕಟ್ಟುವುದು ಅನ್ನುವ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಮದುಮಗಳಿಗೆ ಮುಹೂರ್ತ ಮಣಿ ಕಟ್ಟು ಅಂತ ಹೇಳಿವೆ. 10 ಕುಟುಂಬ 18 ಗೋತ್ರ ಬಂಧು ಮಿತ್ರ ಸಜಾಸ್ತಿ ಗೃಹಸ್ಥಲ್ಲಿ ಕೇಳಿ ಮದುಮಗಳಿಗೆ ಮುಹೂರ್ತ ಮಣಿ ಕಟ್ಟು ಅಂತ ಹೇಳಿವೆ. 10 ಕುಟುಂಬ 18 ಗೋತ್ರ ಬಂಧು ಮಿತ್ರ ಸಜಾಸ್ತಿ ಗೃಹಸ್ಥಲ್ಲಿ ಕೇಳಿ ಮದುಮಗಳಿಗೆ ಮುಹೂರ್ತ ಮಣಿ ಕಟ್ಟು ಅಂತ ಹೇಳಿವೆ. 10 ಕುಟುಂಬ 18 ಅಂತ ಹೇಳಿವೆ. 10 ಕುಟುಂಬ 18 ಗೋತ್ರ ಬಂಧು ಮಿತ್ರ ಸಜಾಸ್ತಿ ಗೃಹಸ್ಥಲ್ಲಿ ಮದುಮಗಳ ಶಾಸ್ತ್ರಕ್ಕೆ ಕುದುರಿಸ ಅಂತ ಹೇಳಿವೆ. 10 ಕುಟುಂಬ 18 ಗೋತ್ರ ಬಂಧು ಮಿತ್ರ ಸಜಾಸ್ತಿ ಗೃಹಸ್ಥಲ್ಲಿ ಕೇಳಿ ಮದುಮಗಳ ಎಣ್ಣೆ ಹೆಣ್ಣಿನ ಶಾಸ್ತ್ರಕ್ಕೆ ಕುದುರಿಸ ಅಂತ ಹೇಳಿವೆ. ಬಂದರು ಮುತ್ತೈದೆಯವರು ಜಯ ಜಯ ರಾಮ ಜಯ ಜಯ ಪರಮೇಶ್ವರಗೋ ಪಾರ್ವತಿ ದೇವಿಗೂ ಅರಸಿ ಮೆನ್ನೆಯ ಮಾಡಲೆಂದು ಬಂದರು ಮುತ್ತೈದೆಯವರು ಜಯ ಜಯ ರಾಮ ಜಯ ಜಯ ಎಣ್ಣೆಯ ಹೊತ್ತಿದರು ನಂದನ ಕಂದ ನಿಗಮವಿನು ನಂದನ ಕಂದ ನಿಗಮವಿನು ಜಾತಿಯ ಎಣ್ಣೆಯ ಹೊತ್ತಿದರು ಎಣ್ಣೆಯನು ಎಣ್ಣೆಯನು ಕರ್ಪೂರ ಲೋಲನ ಶಂಕರ ಪತ್ನಿಗೆ ಕರ್ಪೂರ ಲೋಲನ ಶಂಕರ ಪತ್ನಿಗೆ ನಿನಗೆ ನರಸಿನೆಣ್ಣೆಯ ಹೊತ್ತಿದರು ಎಣ್ಣೆಯನು ಹೊತ್ತಿದರು ಮೀನಾಕ್ಷಿಗೆ ಎಣ್ಣೆಯನು ಹೊತ್ತಿದರು. ಇನ್ನು
ಅರಿಶಿನ ಹಚ್ಚುವ ಶಾಸ್ತ್ರವನ್ನು ನೀವು ನೋಡಿದ್ರಿ, ಹಾಗೆಯೇ ತಾಯಂದ್ರಿಂದ ಸೋಬಾನೆ ಹಾಡನ್ನು ಕೂಡ ಕೇಳಿದ್ರಿ. ತುಂಬಾ ಖುಷಿ ಆಗುತ್ತೆ ಅಲ್ವಾ ಸೋಬಾನೆ ಹಾಡು ಕೇಳುವಾಗ. ಇದರ ನಂತರದ ಕಾರ್ಯಕ್ರಮವೇ ಮದುಮಗಳಿಗೆ ಅರಿಶಿನ ನೀರನ್ನು ಹುಯ್ಯುವಂತಹ ಒಂದು ಶಾಸ್ತ್ರ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇರುವಂತಹ ಒಂದು ಶಾಸ್ತ್ರ ಇದು. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ನ ಇಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಇನ್ನು ಇಲ್ಲಿ ಎಲ್ಲರೂ ಹುಡುಗಿಯ ಸುತ್ತಲೂ ನಿಂತ್ಕೊಂಡು ಪಿಂಕ್ ಡ್ರೆಸ್ ಹಾಕೊಂಡು ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ರು. ಹಾಗೆಯೇ ಫೋಟೋಶೂಟಿಗೆ ಬೇಕಾಗಿರುವಂತಹ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಮಕ್ಕಳನ್ನ ನಿಲ್ಲಿಸೋದಾಗಿರಬಹುದು, ಅಕ್ಕ ತಂಗಿಯರು, ಚಿಕ್ಕಮ್ಮಂದ್ರು, ಅಣ್ಣಂದ್ರು ಎಲ್ಲರೂ ನಿಂತ್ಕೊಳ್ತಾ ಇದ್ರು. ತುಂಬಾ ಖುಷಿ ಆಗ್ತಿತ್ತು. ಏನೇ ಹೇಳಿ ಇವರ ಡ್ರೆಸ್ ಕೋಡ್ ಮಾತ್ರ ನನಗೆ ಇವತ್ತು ತುಂಬಾ ಇಷ್ಟ ಆಯಿತು. ಹಾಗೆಯೇ ನಾನು ಕೂಡ ಸೈಡ್ನಲ್ಲಿ ನಿಂತ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಜೊತೆಗೆ ತಲೆ ಮೇಲೆ ನೀರನ್ನು ಹುಯ್ಯಬೇಕು. ಆವಾಗ ಅಲ್ಲಿ ಅವರು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾರೆ, ಫೋಟೋಶೂಟ್ ಕೂಡ ಜೊತೆಗೆ. ಹಾಗೆಯೇ ನಾನು ಕೂಡ ಸ್ವಲ್ಪ ಸೈಡ್ನಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಅವರ ಒಂದು ಖುಷಿಯನ್ನು ನೋಡಿ ನಮಗೆ ಕೂಡ ತುಂಬಾ ಖುಷಿ ಆಗ್ತಾ ಇತ್ತು. ಇದು ಫುಲ್ ಟ್ರೆಂಡಿಂಗಲ್ಲಿ ಇರುವಂತಹ ಒಂದು ಪ್ರೊಸೀಜರ್ ಅಂತಲೇ ಹೇಳ್ಬೋದು ಇವಾಗ ಮೆಹಂದಿ ಶಾಸ್ತ್ರದಲ್ಲೆಲ್ಲ. ತುಂಬಾ ಖುಷಿ ಆಗುತ್ತೆ ಅಲ್ವಾ. ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ, ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತೀರಿ ಈ ವಿಡಿಯೋವನ್ನು ನೋಡಿ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅಣ್ಣಂದ್ರು ನೋಡ್ತಾ ಇರ್ಬೋದು ನೀವು. ಅವರ ಜೋಶನ್ನು ನೋಡಿ ನಮಗೇನೆ ತುಂಬ ಖುಷಿ ಆಗ್ತಾ ಇತ್ತು. ಅವರು ಒಂದ್ಸಲ ಅಕ್ಕ ತಂಗಿರಂತೆ, ಒಂದ್ಸಲ ಅಣ್ಣ ತಮ್ಮಂದ್ರಂತೆ ಸುತ್ತಲೂ ನಿಂತ್ಕೊಂಡು ನೀರು ತಲೆ ಮೇಲೆ ಹಾಕುವಂಥದ್ದು, ಅದಕ್ಕೆ ಬೇಕಾಗಿರುವಂತಹ ಫೋಟೋಶೂಟ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಿರುವಂಥದ್ದು ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ. ಇನ್ನು ಹುಡುಗಿ ರೆಡಿಯಾಗಿ ಬರೋಷ್ಟೊತ್ತಿಗೆ ಇಲ್ಲಿ ಹಸೆ ಬರೆಯುವ ಶಾಸ್ತ್ರ ಅಂತ ಹೇಳಿ ಒಳಗಡೆ ನಡೆಸ್ತಾರೆ. ಆ ಹಸೆ ಬರೆಯುವಾಗ ಹಿರಿಯವರು ಸೋಬಾನೆ ಹಾಡು ಹೇಳೋದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹಸೆ ಬರೆಯೋದು ಒಂದು ಹುಡುಗ ಹುಡುಗಿಯನ್ನು ಇಲ್ಲಿ ಕೂರಿಸುವಂತಹ ಒಂದು ಜಾಗ ಇದು. ನೆಕ್ಸ್ಟ್ ಮದುವೆ ಆಗಿ ಅವರು ಮನೆಗೆ ಕರ್ಕೊಂಡು ಬರುವಾಗ ಇಲ್ಲಿ ಅವ್ರನ್ನ ಕೂರಿಸಿ ಮತ್ತೆ ಶಾಸ್ತ್ರ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ನಾನು ಬರೋಷ್ಟೊತ್ತಿಗೆ ಇಲ್ಲಿ ಸೋಬಾನೆ ಹಾಡು ಮುಗ್ದಿತ್ತು, ಮತ್ತೆ ಹೇಳಿ ಅಂತ ಹೇಳ್ತಾ ಇದ್ದೆ. ಬಾಜು ಬಾಜು ಹೊರಟಾರು ಒಳ್ಳೊಳ್ಳೆ ಮನೆ ಕಡೆವ ಕೆಲಸಕ್ಕೆ ಅಣ್ಣ ತಮ್ಮಂದಿರು ಕೂಡೆ ಹಾಲು ಬೋನವ ಒಳ್ಳೊಳ್ಳೆ ಮನೆ ಕಡೆವ ಕೆಲಸಕ್ಕೆ ಅಲಾದ ಮನೆಗೆ. ಇನ್ನು ಹುಡುಗಿ ಸ್ನಾನ ಎಲ್ಲ ಮಾಡಿಬಿಟ್ಟು ಮತ್ತೆ ಫುಲ್ ರೆಡಿಯಾಗಿ ಬರಬೇಕು. ಅಲ್ಲಿ ತನಕ ಇಲ್ಲಿ ಫುಡ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಏನೆಲ್ಲ ವೆರೈಟೀಸ್ ಇದೆ ನೋಡೋಣ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಬಂದೆ. ಒಂದು ಕಡೆ ವೆಜ್ ಡಿಶಸ್ ಆದರೆ ಇನ್ನೊಂದು ಕಡೆ ನಾನ್ ವೆಜ್. ಹಾಗೆಯೇ ತುಂಬಾ ಚೆನ್ನಾಗಿತ್ತು ಎಲ್ಲ ವೆರೈಟೀಸ್, ತುಂಬ ರಿಚ್ ಆಗಿತ್ತು ಫುಡ್ಡು ಅಂತ ಹೇಳಬಹುದು. ಹಾಗೆಯೇ ಇವರೆಲ್ಲರದ್ದು ಒಂದು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ತುಂಬ ಜೋಶಿಂದ ರೆಡಿಯಾಗಿ ನಿಂತಿದ್ರು ಬಳಸಲಿಕ್ಕೆ ಎಲ್ಲ. ಅಂದರೆ ಹುಡುಗಿನ ಶಾಸ್ತ್ರಕ್ಕೆ ಕರ್ಕೊಂಡು ಬಂದ ತಕ್ಷಣವೇ ಇಲ್ಲಿ ಫುಡ್ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅಷ್ಟೊತ್ತಿಗಾಗಲೇ ಎಲ್ಲ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೆಡಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು. ಇನ್ನು ಒಂದು ಕಡೆ ಹುಡುಗಿಯನ್ನು ಕೂರಿಸ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಫುಡ್ ಕೊಡುವಂತಹ ವ್ಯವಸ್ಥೆ ಕೂಡ ಮಾಡ್ತಾ ಇದ್ರು.
ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ತಂಗಿಯ ಮೆಹಂದಿ ಶಾಸ್ತ್ರ ಹೇಗೆಲ್ಲ ನಡೀತು ಅಂತ ಹೇಳಿಬಿಟ್ಟು ನಾವು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಇವತ್ತಿನ ಈ ಒಂದು ಮೆಹಂದಿ ಶಾಸ್ತ್ರದ ವಿಡಿಯೋ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಹೇಗಿದೆ, ಹಾಗೆಯೇ ನಿಮ್ಮ ಊರಿನಲ್ಲಿ ಮೆಹಂದಿ ಶಾಸ್ತ್ರವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.